ಅಕ್ರಮ ಕರಿಕಲ್ಲು ದಂಧೆ ಬಯಲು, ಸುವರ್ಣಯುಗ ರಹಸ್ಯ ಕಾರ್ಯಾಚರಣೆ. ಕರಿಗೊಂಡನಹಳ್ಳಿ ಕರಿಕಲ್ಲು ಮಾಫಿಯಾಗೆ ಬಿರುಕು, ದಂಧೆಗಾರರ ಓಟ. ಹಿಟಾಚಿ ಕಂಪ್ರೆಸರ್ ಅಧಿಕಾರಿಗಳ ವಶಕ್ಕೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಡಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಿಗೊಂಡನಹಳ್ಳಿ ಸರ್ವೆ ನಂಬರ್ 33ರಲ್ಲಿ ಹಲವು ತಿಂಗಳಿನಿಂದ ಅಕ್ರಮ ಕರಿಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು, ಈ ಹಿಂದೆ ಹಲವಾರು ಭಾರೀ ದಾಳಿಗಳು ನಡೆದಿದ್ದರೂ ದಂಧೆ ನಿಲ್ಲದೆ ಮುಂದುವರೆದಿತ್ತು. ಸ್ಥಳೀಯರು ನೀಡಿದ ವಿಶ್ವಾಸಾರ್ಹ ಮಾಹಿತಿಯ ಮೇರೆಗೆ ಸುವರ್ಣಯುಗ ನ್ಯೂಸ್ ತಂಡ ರಹಸ್ಯ ಕಾರ್ಯಾಚರಣೆ ನಡೆಸಿ ಸ್ಥಳದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿರುವುದು ಖಚಿತಪಡಿಸಿಕೊಂಡ ಬಳಿಕ ತಕ್ಷಣ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿತು. ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಸುವರ್ಣಯುಗ ತಂಡ ತಮ್ಮ ಪರಿಶೀಲನೆ ನಿಲ್ಲಿಸದೆ ಸಂಪೂರ್ಣ ಅಕ್ರಮ ನಡೆಯುತ್ತಿರುವ ರೀತಿ ನೀತಿ ದಾಖಲೆ ಮಾಡಿತು. ನಂತರ ಹೊಸದಾಗಿ ನೇಮಕಗೊಂಡ ಉಪನಿರ್ದೇಶಕ ಲಿಂಗರಾಜು, ಅಧಿಕಾರಿಯಾದ ಪ್ರಮೀಳಾ ಹಾಗೂ ಅವರ ತಂಡ ಪೊಲೀಸರೊಂದಿಗೆ ಸ್ಥಳಕ್ಕೆ ಆಗಮಿಸಿ ಅಕ್ರಮ ಗಣಿಗಾರಿಕೆಯಲ್ಲಿ ಬಳಸಲಾಗುತ್ತಿದ್ದ ಹಿಟಾಚಿ ಯಂತ್ರ, ಬ್ಲಾಸ್ಟಿಂಗ್ಗೆ ಬಳಸಿದ 2 ಕಂಪ್ರೆಸರ್ಗಳು, ಟ್ರ್ಯಾಕ್ಟರ್ಗಳನ್ನು ವಶಕ್ಕೆ ಪಡೆದರು. ದಂಧೆಯ ಹಿಂದೆ ಮಹೇಶ್ ಅಲಿಯಾಸ್ ಅಪ್ಪು ಎಂಬ ವ್ಯಕ್ತಿ ಇದ್ದಾನೆ ಅಂತ ತಿಳಿದು ಬಂದಿದ್ದು, ಆತ ರೈತರಿಗೆ ಆಮಿಷ ತೋರಿಸಿ ಜಾಗ ಬದಲಿಸಿಕೊಂಡು ಗಣಿಗಾರಿಕೆಯನ್ನು ಮುಂದುವರೆಸುತ್ತಿದ್ದಾನೆ ಅಂತ ಸ್ಥಳೀಯರು ಗಂಭೀರ ಆರೋಪ ಮಾಡಿದ್ದಾರೆ. ಅಕ್ರಮ ಗ್ರಾನೈಟ್ ಮತ್ತು ಕರಿಗಲ್ಲು ಗಣಿಗಾರಿಕೆಗಾಗಿ ಗುಬ್ಬಿ ಕ್ಷೇತ್ರದ ಕೆಲವು ರಾಜಕೀಯ ನಾಯಕರ ಹೆಸರನ್ನ ದುರುಪಯೋಗ ಮಾಡುತ್ತಿದ್ದಾರೆ ಎಂಬುದು ಮತ್ತೊಂದು ಆತಂಕಕಾರಿ ಮಾಹಿತಿ. ಜನಪ್ರತಿನಿಧಿಗಳೇ ದಂಧೆಗಾರರಾದರೆ ಜನರ ಹಕ್ಕುಗಳನ್ನು ರಕ್ಷಿಸುವವರು ಯಾರು ಅಂತ ಕಡಬ ಹೋಬಳಿಯ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಪದೇ ಪದೇ ಕಾನೂನು ಉಲ್ಲಂಘನೆ ಮಾಡಿದ ಜಮೀನು ಮಾಲೀಕರು ಹಾಗೂ ದಂಧೆಗಾರರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದರೂ ಕೂಡ ಈ ಬಾರಿ ದಂಧೆ ನಿಜವಾಗಿ ನಿಲ್ಲುತ್ತದೆಯಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಧಿಕಾರಿಗಳು ನೀಡಿರುವ ಭರವಸೆಯು ಕಾರ್ಯರೂಪಕ್ಕೆ ಬರುವವರೆಗೂ ಸುವರ್ಣಯುಗ ನ್ಯೂಸ್ ಈ ಪ್ರಕರಣವನ್ನು ನಿಕಟವಾಗಿ ಗಮನಿಸುತ್ತಾ ಸತ್ಯ ಹೊರತರುವ ಪ್ರಯತ್ನ ಮಾಡುತ್ತಿದೆ.